ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ತೆರೆಯ ಹಿಂದೆ ಅನೇಕ ತಂತ್ರಜ್ಞರು ಕೆಲಸ ಮಾಡ್ತಾರೆ, ಅವರು ಬೆಳಕಿಗೆ ಬರೋದಿಲ್ಲ. ಬೆಳಕಿಗೆ ಬರ್ತಕ್ಕಂಥ ನಾಯಕ ನಟರುಗಳು, ಡೈರೆಕ್ಟರ್ಗಳು, ಪ್ರೊಡ್ಯೂಸರ್ಗಳು, ಹೀಗೆ ಅದರ ಹಿಂದೆ ಆ ಚಿತ್ರರಂಗದ ಹಿಂದೆ ಒಂದು ವಿಂಗ್ ಕೆಲಸ ಮಾಡುತ್ತೆ ಸ್ನೇಹಿತರೆ, ಒಂದು ವಿಭಾಗ. ಆ ವಿಭಾಗನೇ ಕಲಾ ನಿರ್ದೇಶನ, ಆರ್ಟ್ ಡೈರೆಕ್ಟ್ರು. ಸ್ನೇಹಿತರೆ, ಇವರು 24/7 ಥರ ಕೆಲಸ ಮಾಡ್ತಾ ಇರ್ತಾರೆ. ಅಂದರೆ ಇವ್ರ ಕೆಲಸ ಹೇಗಿರುತ್ತೆ ಅಂದರೆ, ಒಬ್ಬ ನಿರ್ದೇಶಕ ಏನು ಕನಸ್ಕೊಂಡಿರ್ತಾನೋ ಅದನ್ನು ನನಸು ಮಾಡ್ತಾರೆ. ಅಂದರೆ ನಿರ್ದೇಶಕಂದು ಒಂದು ಪ್ಲಾಟ್ಫಾರ್ಮ್ ಇರುತ್ತೆ. ಅಂದರೆ ಒಂದು ಫ್ರೇಮಿಂಗಲ್ಲಿ ಹಿಂಗಿರಬೇಕು, ಅಂದರೆ ಆ ಬ್ಯಾಕ್ ಡ್ರಾಪ್ ಹೀಗಿರಬೇಕು, ಒಂದು ಸಾಂಗ್ ಸೆಟ್ ಹೇಗಿರಬೇಕು, ಒಂದು ಆರ್ಷಾಗಿ ಏನೋ ಒಂದು ಮಾಡ್ತಿದ್ದೀವಿ ಸೀನು ಅಂದರೆ ಅದು ಬ್ಯಾಕ್ ಡ್ರಾಪ್ ಹೇಗಿರಬೇಕು. ಜೊತೆಗೆ ಹೀಗೆ ಅನೇಕ ವಿಧಗಳಲ್ಲಿ ಡೈರೆಕ್ಟರ್ ಜೊತೆ ನಿಂತು ಅವರಿಗೆ ಸಹಕಾರವಾಗಿ ನಿಂತು ಒಂದು ಸಿನಿಮಾನ ರಿಚ್ನೆಸ್ ಕೊಡೋದೇ ಒಬ್ಬ ಕಲಾ ನಿರ್ದೇಶಕ. ಆಗ ಅಂಥ ಕಲಾ ನಿರ್ದೇಶಕರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರೇ ಮೋಹನ್ ಬೀಕೆರೆ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಕನ್ನಡ ಚಿತ್ರರಂಗದ ದೊಡ್ಡ ಆರ್ಟ್ ಡೈರೆಕ್ಟರ್ ಮೋಹನ್ ಬೀಕೆರೆ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಬಾಲ್ಯದ ಜೀವನಗಳು, ಅವರ ಮೂಲ ಎಲ್ಲ ವಿಚಾರವಾಗಿ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ತೆ. ಇವತ್ತು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ದಿಗ್ಗಜರಲ್ಲಿ ನೀವು ಒಬ್ಬರು ಆರ್ಟ್ ಡೈರೆಕ್ಟ್ರು. ನಿಮ್ಮ ಬಾಲ್ಯ ಅಂದರೆ ಬಿಗಿನಿಂಗು, ಮೂಲ ಏನು, ಆಮೇಲೆ ಚಿತ್ರರಂಗಕ್ಕೆ ಬರೋಕ್ಕೆ ಕಾರಣ ಏನು, ನಿಮ್ಮ ಬಾಲ್ಯದ ದಿನಗಳು ಒಂದು ಸ್ವಲ್ಪ ನಮ್ಮ ವೀಕ್ಷಕರು ತಿಳಿಸಿ ಸರ್. ಆ್ಯಕ್ಚುಲಿ ನಾವು ಒಂದು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು. ನಮ್ಮ ತಂದೆ ಬಂದು ಆ್ಯಕ್ಚುಲಿ ಸ್ವಲ್ಪ ಸ್ಪೋರ್ಟ್ ಪರ್ಸನ್, ಮೀನ್ಸ್ ಅಂದರೆ ಅವರು ಮೈಸೂರು ಲ್ಯಾಂಪ್ಸ್ ಫ್ಯಾಕ್ಟ್ರಿ ಯೂನಿಯನ್ ಲೀಡರ್ ಆಗಿದ್ದರು. ಅದು 1970s ಬಿಫೋರ್ ಹೇಳ್ತಾ 1970-80s. ಅದರ ನಂತರ ಆ್ಯಕ್ಚುಲಿ ಒಳ್ಳೆ ಟಿ ಪ್ಲೇಯರ್ ಕೂಡ, ಟೇಬಲ್ ಟೆನ್ನಿಸಲ್ಲಿ ಒಳ್ಳೆ ಇಂಟರ್ ಫ್ಯಾಕ್ಟ್ರಿ ಇದನ್ನೆಲ್ಲ ಮಾಡಿ ಸಾಕಷ್ಟು ಮೆಡಲ್ಸ್ ಅದೆಲ್ಲ ತೊಗೊಂಡಿದ್ರು. ಅವರ ಜೊತೆ ನಂತರ ಅವ್ರ ಕುಟುಂಬದಲ್ಲಿ ನಾನು ಜನಿಸಿದವನು. ಬಟ್ ನಮಗೆ ಬೇಸಿಕ್ಲಿ ಏನಂದರೆ, ಫ್ರಮ್ ದ ಬಿಗಿನಿಂಗ್ ಡೇಸಿಂದ ನನಗೆ ಆರ್ಟ್ ಬಗ್ಗೆ ಒಂದು ಇದಿತ್ತು. ಏನಂದರೆ ಒಂದು ಒಲವು. ಚಿಕ್ಕದ್ರಿಂದ ಏನೇ ಒಂದು ಇದಾದ್ರೂ ಈ ಸಣ್ಣ ಪುಟ್ಟ ಪರಿಕರಗಳನ್ನೆಲ್ಲ ಮಾಡೋದು, ಪೇಂಟಿಂಗ್ ಮಾಡೋದು, ಅದೆಲ್ಲ ನನಗೆ. ಯಾಕೆಂದರೆ ಯಾವುದೇ ಗುರುಗಳಿಲ್ಲ ನನಗೆ. ಆ್ಯಕ್ಚುಲಿ ನಾನು ಇವತ್ತು ಏನೇ ಕಲಾ ನಿರ್ದೇಶಕನಾಗಿ ಬೆಳೆದಿದ್ರು ನಾನೆಲ್ಲ ಪ್ರೈವೇಟಲ್ಲಿ ನೋಡಿ ಕಲಿತು ಇದು ಮಾಡಿರೋದು. ನಾನು ಯಾವುದೇ ಸ್ಕೂಲ್ ಆಫ್ ಆರ್ಟ್ಸ್ಗಳಿಗಾಗಲಿ ಇದಕ್ಕಾಗಲಿ ಯಾವುದೇ ಎಜುಕೇಷನ್ ಆರ್ಟ್ ಸ್ಕೂಲ್ಗಳಿಗೆ ಹೋಗಿ ಕಲ್ತಿದ್ದಲ್ಲ, ಬೈ ಬರ್ತಿಂದ ಬಂದಿದ್ದು. ನನಗೆ ಅದು ಒಂದು ನನಗೆ ಗೊತ್ತಿರೋಂಗೆ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ 4th 5th ಸ್ಟ್ಯಾಂಡರ್ಡಿಂದನೇ ನನಗದು ಆ್ಯಕ್ಚುಲಿ ಒಂದು ಏನೋ ಒಂದು ಕಲೆ ಅನ್ನೋದೊಂದು ಮೈಗಂಟ್ಕೊಂಡ್ಬಂದಿರೋದು. ಅದಕ್ಕಿಂತ ಇದ್ರಾಗ ಹೇಳ್ಬೇಕಂದ್ರೆ ನನಗೆ ಎಲ್ಲ ಇದರಲ್ಲೂ ಸಾಂಸ್ಕೃತಿಕವಾಗಿ ಈ ಕವನಗಳು ಬರೆಯೋದು ಮತ್ತು ಇದು ಬರೆಯೋದು ಎಲ್ಲ ಒಂದೊಂದು ಗೀಳುಗಳಿತ್ತು. ಅದೊಂದು ಆವಾಗಿನ ಒಂದು ಇದು ಟ್ರೆಂಡ್ ಸೆಟ್ಟು. ಹಾಗಿರ್ಬೇಕಾದ್ರೆ ಆ್ಯಕ್ಚುಲಿ ನನಗೆ ಆ ಕಲೆ ಜೊತೆಗೆ ಜಾಸ್ತಿ ಮೈಗೂಡಿಸ್ಕೊಂಡಿದ್ದು ನಾನು ಒಬ್ಬ ಡ್ಯಾನ್ಸರಾಗಿ. ನನಗೆ ಡ್ಯಾನ್ಸ್ನ ನನಗೆ ಹೆಂಗೆ ಐಡೆಂಟಿಫಿಕೇಷನ್ ನಡೀತಾ ಇತ್ತು ಅಂತ ಹೇಳಿದ್ರೆ, ಅವಾಗೊಂದು ಬ್ರೇಕ್ ಡ್ಯಾನ್ಸ್ ಅಂತ ಹೇಳ್ಬಿಟ್ಟು ಮೈಕಲ್ ಜಾಕ್ಸನ್ ಒಂದು ಸಿಚುವೇಶನ್ ಅವಾಗ ನಾನು ಹೇಳ್ತಾ ಇರೋದು. ಅವಾಗ ನೀವು ನೋಡಿರ್ತೀರ ಬ್ಯಾಡ್ ಮತ್ತು ಥ್ರಿಲ್ಲರು, ಡೇಂಜರಸ್ ಈ ಆಲ್ಬಮ್ಗಳು ರಿಲೀಸ್ ಆಗಿರೋಂಥ ಟೈಮ್, ನನ್ನ ಚೈಲ್ಡ್ಹುಡ್ ಅಂತ ಹೇಳ್ತಾ ಇದ್ದೀನಿ. ಆವಾಗ ಎಷ್ಟು ಇದಾಯಿತು ಅಂದರೆ, ಆ ಬ್ರೇಕ್ ಡ್ಯಾನ್ಸಲ್ಲಿ ನಾನೊಂದು ಹೇಳ್ಬೇಕಾದ್ರೆ ಸಖತ್ತು ಫೇಮಸ್ ಆಗಿಬಿಡ್ತೀನಿ. ಯಾವ ಥರ ಅಂದರೆ, ಯಾವುದೇ ಗಣೇಶ ಫಂಕ್ಷನ್ಗಳು, ಬೇರೆ ಇದು ಫಂಕ್ಷನ್ಗಳಲ್ಲೆಲ್ಲ ನಮ್ಮ ಏರಿಯಾದಲ್ಲಿ ಎಲ್ಲ ಏನು ಮಾಡೋರು, ಈ ಮೋಹನ್ ಡ್ಯಾನ್ಸ್ ಚೆನ್ನಾಗಿ ಮಾಡ್ತಾನೆ ಬಟ್ ನನಗೆ ಅದಕ್ಕೂ ಗುರು ಇಲ್ಲ. ನಾನೇ ವಿಡಿಯೋ, ಅವಾಗೆಲ್ಲ VHS ಕ್ಯಾಸೆಟ್ಗಳು, ವಿಡಿಯೋ VCRಗಳಾದ್ರೆ ಅದನ್ನು ಹಾಕಿ ನೋಡಿದಂಥ ಸನ್ನಿವೇಶಗಳದು. ಬ್ಲ್ಯಾಕ್ ಆ್ಯಂಡ್ ವೈಟ್ TV ಅವಾಗ. ಆ ಟೈಮ್ನಲ್ಲಿ ನಾನು ಅದೆಲ್ಲ ನೋಡಿ ಕಲಿತು ಅದನ್ನು ಇಮಿಟೇಟ್ ಮಾಡಿ ನಾನೇ ಒಂದು ಕಂಪೋಸ್ ಮಾಡಿ ಎಲ್ಲ ಮಾಡೋದು. ಅದರಲ್ಲಿ ದೊಡ್ಡ ಮಟ್ಟದ ಹೆಸರು ಮಾಡಿಬಿಡ್ತೀನಿ. ಕೊನೆಗೆ ಕಲಾಸ್ಫೂರ್ತಿ ಅನ್ನೋ ಒಂದು ಟೀಮ್ನಲ್ಲಿ ಒಂದು ಮಾಸ್ಟ್ರಾಗಿ ಒಂದಷ್ಟು ಸ್ಟೂಡೆಂಟ್ಸ್ಗಳಿಗೆ ಟೀಚರಾಗಿ ವರ್ಕ್ ಮಾಡ್ತೀನಿ. ಸಾಕಷ್ಟು ಜನ ನನ್ನ ಹತ್ರ ಕಲಿತಂಥ ಸ್ಟೂಡೆಂಟ್ಸ್ಗಳಿದ್ದಾರೆ. ಇವತ್ತಿನ ದಿವಸ ನಮ್ಮ ಚಲನಚಿತ್ರರಂಗದಲ್ಲಿ ಸುರೇಶ್ ಅನ್ನೊಬ್ಬರು ಕೋರಿಯೋಗ್ರಾಫರ್ ಬಂದ್ಬಿಟ್ಟು ನನ್ನ ಹತ್ರ ಡ್ಯಾನ್ಸ್ ಕಲಿತಿದ್ದು. ಅದು ಹೆಂಗೆ ಅಂದರೆ, ನಾನು ಆ್ಯಕ್ಚುಲಿ ಬಂದಿದ್ದೆ ಈ ಸಿನಿಮಾ ಇಂಡಸ್ಟ್ರಿಗೆ ಒಬ್ಬ ಡ್ಯಾನ್ಸ್ ಮಾಸ್ಟರ್ ಆಗಿ, ಕೊರಿಯೋಗ್ರಾಫರ್ ಆಗಿ. ಆವಾಗ ನಾನು ಎಂಟ್ರ್ ಆಗೋಂಥ ಟೈಮಲ್ಲಿ ಉಡುಪಿ ಜಯರಾಮು ಮತ್ತು ಅವ್ರ ಅಸಿಸ್ಟೆಂಟ್ ಒಬ್ಬರು ದೇವಿ ಅಂತಿದ್ರು. ಅವ್ರನ್ನೆಲ್ಲ ಮೀಟ್ ಮಾಡೋಕ್ಕೆ ನಾನು ಮೋತಿ ಮಹಲ್ ಹೋಟೆಲ್ಗೆಲ್ಲ ಹೋಗಿದ್ದೀನಿ. ಮೋತಿ ಮಹಲ್ ಹೋಟೆಲ್ಗೆ ಹೋಗಿ ಅವ್ರನ್ನ ಮೀಟ್ ಮಾಡೋದು ಅಂಥ ಸನ್ನಿವೇಶ. ಅವ್ರನ್ನ ಕೊನೆಗೂ ಮೀಟ್ ಮಾಡಿ ಕೊನೆಗೆ ಕಂಠೀರವ ಸ್ಟುಡಿಯೋಗೆ ಬರೋಕ್ಕೆ ಹೇಳ್ತಾರೆ. ಕಂಠೀರವ ಸ್ಟುಡಿಯೋದಲ್ಲಿ ಆವತ್ತಿನ ಇದಕ್ಕೆ ರೇಣುಕಾ ಮಹಾತ್ಮೆನೋ ರೇಣುಕಾ ಮಾದೇವಿ ಏನು ಯಾವುದೋ
ಮೂಕಾಂಬಿಕೆ ಅನ್ನೋದು ಒಂದು ಶ್ರೀಧರ್ ಶಿವನ್ ಕ್ಯಾರೆಕ್ಟರ್ ಮಾಡಿರ್ತಾರೆ. ಆ ಇದಕ್ಕೆ ಬರೋಕ್ಕೆ ಹೇಳ್ತಾರೆ. ಅಲ್ಲಿಗೆ ಬರೋಕ್ಕೆ ಹೇಳಿದಾಗ ನಾನು ಉಡುಪಿ ಜಯರಾಮವ್ರನ್ನ ಅಲ್ಲಿ ಮೀಟ್ ಮಾಡ್ತೀನಿ ಕಂಠರ ಸ್ಟುಡಿಯೋಲಿ ಮೊಟ್ಟ ಮೊದಲ ಬಾರಿಗೆ. ಇದು ತುಂಬ ಚೈಲ್ಡ್‌ಹುಡ್ ನೆನಪುಗಳು ಇದನ್ನು ಹೇಳ್ತಾ ಇರೋದು. ಆವಾಗ ಅವ್ರಿಗೆ ಹೇಳಿದಾಗ ಇಲ್ಲ ನಿಮಗೆ ಆ್ಯಕ್ಚುಲಿ ವೆಸ್ಟರ್ನ್ಗಿನ್ನ ಕ್ಲಾಸಿಕಲ್ ಪರ್ಫೆಕ್ಟ್ ಇದ್ದರೆ ನೀವು ಅಸ್ಟೆಂಟಾಗಿ ನಮ್ಮ ಡ್ಯಾನ್ಸ್ ಕ್ರೂ ಜೊತೆ ಸೇರ್ಕೋಬೋದು ಅಂತ ಹೇಳ್ತಾರೆ. ಆವಾಗ ನನಗೆ ಯಾಕಂದರೆ ನನಗೆ ಯಾವುದೇ ಟಚ್ ಇರಲಿಲ್ಲ ಕ್ಲಾಸಿಕಲ್. ನನಗೆ ವೆಸ್ಟರ್ನ್ ಮಾತ್ರ ನೋಡಿ ಕಲ್ತಿದ್ದು. ಅದರಲ್ಲೂ ಒಂದು ಪರ್ಫೆಕ್ಟ್ ಆಗ್ಬಿಟ್ಟಿದೆ. ಯಾಕಂದರೆ ನಾನು ಅಷ್ಟರಲ್ಲಿ ಆಲ್ರೆಡಿ ನನಗೆ ಏರಿಯಾದಿಂದ ಹಿಡಿದು ಸುಮಾರು ಜನ ಎಲ್ಲ ನನಗೆ ಡ್ಯಾನ್ಸರ್ ಮೋಹನ್ ಅಂತಲೇ ಕರೀತಾರೆ. ಅದಾಗ್ತಾ ನಂತರ ಏನಾಗ್ತದೆ, ಇದನ್ನೆಲ್ಲ ಮಾಡ್ತಾ ಮಾಡ್ತಾ ನಮಗೂ ಒಂದು ಜೀವನಕ್ಕೆ ಏನಾದ್ರು ಒಂದು ಬೇಕಲ್ಲ. ಆವಾಗ ಆರ್ಟ್ನ ತಿರ್ಗಿ ಮೈಗೂಡಿಸ್ಕೊಳ್ತೀನಿ. ಆವಾಗ ಈ ನನ್ನೊಂದು ಓನಾಗಿ ಒಂದು ಏನೋ ಒಂದು ಅಂದರೆ ಕಮರ್ಷಿಯಲ್ ಆಗಿ ಇದು ಮಾಡೋದಕ್ಕೆ ಥರ್ಮೋಕೋಲ್ ಶ್ರೀನಿವಾಸ್ ಅನ್ನೋ ಒಬ್ಬರು ಸೈನ್ ಬೋರ್ಡು ಫಲಹ ಬರಹಗಾರರು, ಅಂದರೆ ಸೈನ್ ಬೋರ್ಡ್ ಆರ್ಟಿಸ್ಟ್ ಅವ್ರ ಹತ್ರ ಕೆಲಸಕ್ಕೆ ಸೇರಿಕೊಂಡು ಅಲ್ಲಿ ಸೈನ್ ಬೋರ್ಡ್ ವರ್ಕ್, ಇದನ್ನು ಬೋರ್ಡು ಬ್ಯಾನರ್ಸ್ ಬರೆಯೋದು, ಸ್ವಲ್ಪ ಥರ್ಮೋಕೋಲ್ ಕಟಿಂಗ್ಸು, ಇದನ್ನು ಅವ್ರ ಹತ್ರ ಕಲಿತಾ ಹೋಗ್ತೀನಿ. ಅವ್ರ ಹತ್ರ ಕಲಿತಾ ಏನಾಗುತ್ತೆ, ಆಮೇಲೆ ನಾನು ಮತ್ತೆ ತಿರ್ಗಿ ಆರ್ಟಿಸ್ಟ್ ಮೋಹನ ಅಂತ ಫೇಮಸ್ ಆಗ್ತೀನಿ ಇರೋವಂಥ ಏರಿಯಾದಲ್ಲಿ. ಆರ್ಟಿಸ್ಟ್ ಮೋಹನ ಅಂತ. ಆವಾಗ ಹಿಂಗೆ ಇದೇ ರೀತಿ ಇರಬೇಕಾದ್ರೆ ನಾನೊಂದು ಅಂಗಡಿನೂ ತೆಗೆದು ಅಲ್ಲಿ ಸಾಕಷ್ಟು ಈ ಗಣೇಶಗಳದ್ದು ಬ್ಯಾನರ್ಗಳು ಮತ್ತು ಅವಾಗೆಲ್ಲ ಸೈನ್ ಬೋರ್ಡಲ್ಲಿ ಪ್ಲಾಸ್ಟಿಕ್ ಲೆಟರ್ಸ್ ಬರೋದು. ಪ್ಲಾಸ್ಟಿಕ್ ಲೆಟರ್ಸ್ಗಳನ್ನ ಕಟ್ ಮಾಡಿ ಎಲ್ಲ ಮಾಡಿ ಅದನ್ನು ಇದರಿಂದ ಕ್ಲೋರೋಫಾರ್ಮಿಂದ ಪೇಸ್ಟ್ ಮಾಡಿ ಬೋರ್ಡ್ಗಳು ಮಾಡ್ತಾರೆ, ಬ್ಯಾಕ್ ಲೈಟೆಲ್ಲ ಹಾಕಿ. ಅದನ್ನು ಎಲ್ಲ ಕಲೆಗಳನ್ನ ಒಂದು ಟೀಮ್ ಸೆಟಪ್ ಇಟ್ಕೊಂಡು ಒಂದು ಅಂಗಡಿ ದೊಡ್ಡದಾಗಿ ಓಪನ್ ಮಾಡಿ ಒಂದಷ್ಟು ಜನ ವರ್ಕರ್ಸ್ಗಳನ್ನ ಜೊತೆಲಿ ಇಟ್ಕೊಂಡು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಆವಾಗ ನನಗೆ ಇಸ್ಮಾಯಿಲ್ ಅವ್ರು ಪರಿಚಯ ಆಗ್ತಾರೆ. ಇಸ್ಮಾಯಿಲ್ ಅವರು ಅಲ್ಲಿ ಥರ್ಮೋಕೋಲಲ್ಲಿ ಇಲ್ಲೊಬ್ಬ ಆರ್ಟಿಸ್ಟ್ ಇದ್ದಾನೆ, ಚೆನ್ನಾಗಿ ಮಾಡ್ತಾನೆ, ಒಳ್ಳೆ ಸ್ಕಿಲ್ ವರ್ಕರ್ ಹಂಗೆ ಅಂತ ಹೇಳಿ ಅವರು ಶ್ರೀನಿವಾಸ್ ಅವ್ರನ್ನ ಮೀಟ್ ಮಾಡಿ ಅಲ್ಲಿಂದ ನನ್ನನ್ನು ಮೀಟ್ ಮಾಡಿ ಆವಾಗ ನನ್ನ ಹತ್ರ ಇಸ್ಮಾಯಿಲ್ ಸರ್ ಬರ್ತಾರೆ. ಅಲ್ಲಿಂದ ನನಗೆ ಈ ಕೆಲಸ ಮಾಡ್ತಾ ಥರ್ಮೋಕೋಲ್ದು ಕಲಾವಿದ ಅನ್ನೋದು ನಾನು ಮುಂಚೆ ಹೇಳ್ದಂಗೆ ನಿಮಗೆ ಅಲ್ಲಿಂದ ಏನಾಗುತ್ತೆ, ನನ್ನ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ನನಗೆ ಆಂಬಿಷನ್ ಇದ್ದಿದ್ದು ಸಿನಿಮಾದಲ್ಲಿ ಕೋರಿಯೋಗ್ರಾಫರ್ ಆಗಿ ಬರಬೇಕು ನೋಡಿ ಸರ್. ಅಂತ ಒಟ್ಟಿನಲ್ಲಿ ಆ ಕೋರಿಯೋಗ್ರಾಫರ್ ಆಗೋದಕ್ಕೋಸ್ಕರ ನಾನು ಏನೇನು ಪ್ರಯತ್ನ ಪಟ್ಟೆ ಅಂತ ಹೇಳಿ ಆವಾಗಲೇ ಎಲ್ಲರನ್ನೂ ಮೀಟ್ ಮಾಡಿದ್ದೆ. ಅದಾಗಿ ಕೊನೆಗೆ ನಾನು ಕಲಾ ನಿರ್ದೇಶಕನಾಗಿ ಬಡ್ತಿ ಸಿಗುತ್ತೆ. ಇವತ್ತೊಂದು ಒಳ್ಳೆ ಇದು ಸಿಕ್ಕಿದೆ, ಒಳ್ಳೆ ಖುಷಿ ಹೆಸರು ಸಿಕ್ಕಿದೆ. ಆಮೇಲೆ ಒಂದು ಜೀವನಕ್ಕೆ ಒಂದು ದಾರಿ ಅಲ್ಲದೆ ಒಂದು ಇಡೀ ಕರ್ನಾಟಕ ಚಲನಚಿತ್ರರಂಗದಲ್ಲಿ ಪ್ರತಿಯೊಬ್ಬರು ಸಿನಿಮಾಗೆ ಸಂಬಂಧಪಟ್ಟವರು, ಸಿನಿಮಾ ಅಭಿಮಾನಿಗಳು ಎಲ್ಲ ಗುರುತಿಸೋಂಥ ಒಂದು ಸಿಕ್ಕಿದೆ. ಆಮೇಲೆ ಇನ್ನೊಂದೇ ಅಂದರೆ ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಜೊತೆ 106 ಕುಟುಂಬಗಳು ಕೆಲಸ ಮಾಡ್ತಾರೆ ನಿಮ್ಮ ಕೈ ಕೆಳಗಡೆ. ಮತ್ತು ಆ 100 ಕುಟುಂಬಗಳಿಗೆ ಒಂದು ಜೀವನ ಕೊಡ್ತಾ ಇದ್ದಾರಲ್ಲ, ಈಗ ಅವ್ರ ಒಂದು ಲೈಫು, ಅವ್ರ ಫ್ಯಾಮಿಲೀಸ್, ಅದೊಂದು ಗ್ರೇಟ್ ವಿಚಾರ ಸರ್. ನೀವು ಚಿತ್ರರಂಗಕ್ಕೆ ದುಡಿದ್ರೆ ನಿಮ್ಮ ಕೈ ಕೆಳಗೆ ಒಂದು 100 ಕುಟುಂಬಗಳು ಜೀವನ ಮಾಡ್ತಾ ಇದ್ದಾವಲ್ಲ, ಖಂಡಿತ ಅದೊಂದು ಭಾಗ್ಯ ಸರ್. ಅವ್ರಿಗೆಲ್ಲ ಕೆಲಸ ಕೊಟ್ಕೊಂಡು ನೀವು ಮಾಡ್ತಾ ಇರೋದು ಸರ್. ಆಮೇಲೆ ಮೂಲತಃ ಇಲ್ಲೇ ಬೆಂಗಳೂರು ಸರ್? ಹೌದೌದು, ನಂದು ಮೂಲ ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರೇ. ಫಾದರ್ ಇಲ್ಲೇ ಬೆಂಗಳೂರು? ಫಾದರ್ ಬೆಂಗಳೂರೇ. ಆ್ಯಕ್ಚುಲಿ ನನ್ನ ಮೋಹನ್ ಬೀಕೆರೆ ಅಂತ ಒಂದು ಮುಂದೆ ಇರೋ ಆ ಟೈಟಲ್ಗೆ ಎಲ್ಲರೂ ಅಂದ್ಕೊಳ್ತಾರೆ ನಾನು ಉತ್ತರ ಕರ್ನಾಟಕದವನು ಅಂತ. ಇಲ್ಲ, ಪಕ್ಕ ನಾನು ಕುಣಿಗಲ್ ತಾಲೂಕವನು. ಕುಣಿಗಲ್ ಇದರಲ್ಲಿ ಇರೋದು ಅಕ್ಕಪಕ್ಕದಲ್ಲಿ ಯಡಿಯೂರು ಬಿಫೋರು ಬ್ಯಾಲತ್ಕೆರೆ ಅಂತ ಒಂದು ಊರು ಸಿಗುತ್ತೆ, ಬ್ಯಾಲತ್ಕೆರೆ ಅಂತ. ಬ್ಯಾಲತ್ಕೆರೆ ಅಂದರೆ ನಿಮ್ಗೆ ಎಲ್ಲಿಂದರೆ ಈಗ ಹೋಗ್ತಾ ಹೈವೇನಲ್ಲಿ ಸ್ವಾತಿ ಡೆಲಿಕೇಶಿ, ಕಿಚನ್ ಮನೆ ಮತ್ತು ಎಂಪೈರ್ ಹೋಟೆಲ್ಸ್ ಇದೆಲ್ಲ ಸಿಗುತ್ತೆ. ಆ ಮಿಡ್ಡಲ್ಲಿರೋಂಥ ಒಂದು ಊರದು. ಬ್ಯಾಲದಕೆರೆನ ಶಾರ್ಟಾಗಿ ಬೀಕೆರೆ ಅಂತ ಇಟ್ಕೊಂಡಿರೋದು. ಅದು ಮೋಹನ್ ಬೀಕೆರೆ ಅನ್ನೋದು ಅದು ಸಿನಿಮಾಗೆ ತುಂಬ ಹೋಗಿ ಬಂದ್ಬಿಡ್ತು. ಇವತ್ತು ಅದೇ ಹೆಸರಲ್ಲಿ ಇವತ್ತು ನನ್ನನ್ನೆಲ್ಲ ಗುರುತಿಸ್ತಾರೆ.